ಹಾಯ್ ಫ್ರೆಂಡ್ಸ್, ನಾನು ಕಲಾವತಿ. ನಮ್ಮ ಮನೇಲಿ ಇವತ್ತು ಏನು ಮಾಡ್ತಿದ್ದೀನಿ ಅಂದರೆ ಶಾವಿಗೆ ಶಾವಿಗೆ ಮಾಡಿಬಿಟ್ಟು ಅವೆಲ್ಲಿ ಬೇಯಿಸಿರಲ್ಲ, ಶಾವಿಗೆ ಬೇಯ್ತಾಯಿದ್ದೆ ಇಡ್ಲಿ ಪಾತ್ರೆಯಲ್ಲಿ. ಮತ್ತು ಇದಕ್ಕಿನ ಬೇಳೆ ಸಾಂಬಾರು ಮಾಡ್ತಿದ್ದೀನಿ. ಇದಕ್ಕಿನ ಬೇಳೆ ಸಾಂಬಾರಿಗೆ ಏನೇನು ಬೇಕು ಅಂತ ಅನ್ನೋದು ಮೊನ್ನೆ ತೋರಿಸಿ ಸ್ವಲ್ಪ ಅದು ಲೇಟ್ ಆಗುತ್ತೆ. ಇದು ಸ್ವಲ್ಪ ಬೇಗ ಮಾಡ್ಕೊಬೋದು. ಅದಕ್ಕೆ ಬೇಕಾಗಿರೋದು ಏನೇನೆಂದರೆ ಮೆಣಸು, ಮೆಂತ್ಯವು, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಕಾಯಿ, ಗಸಗಸೆ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ, ಸ್ವಲ್ಪ ಕೊಬ್ಬರಿ. ಈಗ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಮೆಂತ್ಯ ಹಾಕ್ತೀನಿ. ಇದೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕಿದು. ಆಮೇಲೆ ಸ್ವಲ್ಪ ಮೆಣಸು, ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ. ಆಮೇಲೆ ಸ್ವಲ್ಪ ಜೀರಿಗೆ, ಇದೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಬೇಕು. ಮೆಣಸು ಚಿಟ ಅಂತೈತೆ. ಮೆಂತ್ಯ ನೋಡಿ ಕಪ್ಪಾಗಬಾರ್ದು, ಮೆಂತ್ಯ ಮಾತ್ರ. ಮೆಂತ್ಯ ಕಪ್ಪಾದರೆ ಮತ್ತು ಸಾಂಬಾರು ಚೆನ್ನಾಗಿರಲ್ಲ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಮತ್ತು ಈಗ ಬೆಳ್ಳುಳ್ಳಿ ಸ್ವಲ್ಪನೇ, ಶುಂಠಿ ಸಾಕು, ಜಾಸ್ತಿ ಬೇಡ. ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಈಗ ಗಸಗಸೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಹಾಕೋಣ. ಅಷ್ಟೇ ಹಾಕಿದ್ರೆ ಗಸಗಸೆ ಬಿಡುತ್ತೆ. ಒಂದು 2 ನಿಮಿಷ ಮುಂಚೆ ಹಾಕಿದ್ರೆ ಸಾಕು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದು ಪುದೀನ ಬಳಸಲ್ಲ ನಾನು. ಸ್ವಲ್ಪ ಫ್ರೈ ಆಗಲಿ. ಕೊಬ್ಬರಿ ಹಾಕಿದ್ದೀನಿ. ಕೊಬ್ಬರಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ. ಮತ್ತು ಸ್ವಲ್ಪ ಇದಕ್ಕಿನ ಬೇಳೆ ಹಸಿ ವಾಸನೆ ಹೋಗಲಿ. ಲೋ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕಿನ ಬೇಳೆ ಹಾಕ್ಕೊಳ್ಳೋಣ. ಅದೂ ಫ್ರೈ ಆಗಬೇಕು. ಹಸಿ ವಾಸನೆ ಹೋದ್ರೇ ಚೆನ್ನಾಗಿರೋದಿಲ್ಲ, ಹಸಿ ವಾಸನೆ ಹೊಡೆಯುತ್ತೆ. ಮತ್ತು ಸ್ವಲ್ಪ ಅರಿಶಿನ ಹಾಕೋಣ. ಫ್ರೈ ಆಗ್ತಿದೆ. ಅರಿಶಿನ ಈ ಥರ ಒಗ್ಗರಣೆಗೆ ಹಾಕಿದರೆ ಉರಿಬೇಕಾದ್ರೆ ಸ್ವಲ್ಪ ಹಸಿ ವಾಸನೆ ಐತೆ. ಅರಿಶಿನದ ವಾಸನೆ ಹೊಡೆಯಲ್ಲ. ನೋಡಿ ಫ್ರೆಂಡ್ಸ್, ನೀವು ನಾನು ವಿಡಿಯೋ ನೋಡ್ಬೇಕಾದ್ರೆ ಮೇಲೆ ಎತ್ತಬೇಡಿ. ಒಂದ್ಸಲ ವಿಡಿಯೋ ನೋಡಿ. ವಿಡಿಯೋ ನೋಡಿಬಿಟ್ಟು ಒಂದ್ಸಲ ಅದು ಟ್ರೈ ಮಾಡಿಬಿಟ್ಟು ನನಗೊಂದು ಲೈಕು ಕಮೆಂಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಟ್ರೈ ಮಾಡಿದ್ರೆ ಗೊತ್ತಾಗೋದು ಯಾರಿಗೂ ಯಾವ ಥರ ಅಡುಗೆ ಮಾಡ್ತಾರೆ ಅಂತ ಅನ್ನೋದು. ಸುಮ್ಮನೆ ಏನೋ ಹೇಳ್ತಾರೆ, ಇದೇನೋ ದೊಡ್ಡದಾಗಿದೆ ವಿಡಿಯೋದು, ಮೇಲೆ ಎತ್ತಿದ್ರೆ ಗೊತ್ತಾಗಲ್ಲ. ಒಂದು ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ತಿದ್ದೀನಿ, ಜಾಸ್ತಿ ಹಾಕಲ್ಲ, ಒಂದು ಸ್ವಲ್ಪನೇ ಹಾಕ್ತಿದ್ದೀನಿ. ಮಿಕ್ಸಿ ರುಬ್ಬೋದಕ್ಕೆ ಹಾಕ್ಕೊತೀನಿ. ಈಗ ನೋಡಿ ಫ್ರೆಂಡ್, ಮಿಕ್ಸಿ ರುಬ್ಬೋದಕ್ಕೆ ಹಾಕಿದ್ದೀನಿ. ಈಗ ಇದಕ್ಕಿನ ಬೇಳೆ ಹಾಕೋಣ. ಮತ್ತು ಪಾತ್ರೆ ಇಟ್ಟಿದ್ದೀನಿ. ಇದಕ್ಕಿನ ಬೇಳೆ ಇಲ್ಲಿದೆ, ಆಲೂಗಡ್ಡೆ ಇದೆ. ನೋಡಿ ಫ್ರೆಂಡ್, ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದಕ್ಕಿನ ಬೇಳೆನ ಹುರಿಲಿಕ್ಕೆ. ಈಗ ನೋಡಿ ಫ್ರೆಂಡ್, ಆಲೂಗಡ್ಡೆ ಹಾಕ್ತಿದ್ದೀನಿ. ಇದಕ್ಕಿನ ಬೇಳೆ ಫ್ರೈ ಆಗಿದೆ. ಸ್ವಲ್ಪ ಆಲೂಗಡ್ಡೆನೂ ಹಿಂಗೆ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಆಗಲಿ. ಆಲೂಗಡ್ಡೆ ಇದರಲ್ಲೇ ಫ್ರೈ ಆದಾಗ ಚೆನ್ನಾಗಿರುತ್ತೆ. ಇದೇ ಥರನೇ ತುಪ್ಪದಲ್ಲಿ. ಆಮೇಲೆ ಟೊಮೊಟೊ ಹಾಕೋಣ. ಈಗ ಸ್ವಲ್ಪ ಮಿಕ್ಸಿ ಹಾಕ್ತೀನಿ. ಸ್ವಲ್ಪ ಅದು ಬಿಸಿ ತಣ್ಣಗಾಗಿದೆ. ಬಿಸಿ ಹಾಕಿದರೆ ಹಂಗೆ ಇದಾಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫ್ರೈ ಆಗ್ತಿದೆ. ನಾನೀಗ ಸ್ವಲ್ಪ ಉಪ್ಪು ಹಾಕ್ತೀನಿ, ಸ್ವಲ್ಪ ಉಪ್ಪು ಹಿಡೀಲಿ ಅಂತ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಆಮೇಲೆ ಉಪ್ಪು ಹಾಕಿ ಕೆಲಸ ಇರೋಲ್ಲ.
ನಾನು ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ. ನಾನು ಕೈ ಹೇಳ್ತೇನೆ ಹಾಕೋದು. ಇಷ್ಟು ಹಾಕ್ತಿದ್ದೀನಿ. ಉಪ್ಪು ಹಾಕಾಯ್ತು, ಸ್ವಲ್ಪ ತಿರುಗ್ಕೊಡೋಣ. ಈಗ ಸ್ವಲ್ಪ ಟೊಮೊಟೊ ಹಾಕೋಣ. ಟೊಮೊಟೊ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ. ಬೇಳೆ ಜೊತೆಲೇ ಟೊಮೊಟೊ ಹಾಕ್ಬಾರ್ದು, ಸ್ವಲ್ಪ ಬೇಳೆ ಬೇಯಲ್ಲ. ಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು. ನೋಡ್ತಿದ್ದೀರಾ ಫ್ರೆಂಡ್, ಇಲ್ಲಿ ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕಿದ್ರೇ ಒಳ್ಳೆ ಫಿಗರ್ ಆಗ್ಬಿಡ್ತವೆ ನೋಡಿ, ಏನೇ ಅಡುಗೆ ಆದ್ರೂ. ಫ್ರೈ ಆಗಲಿ. ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈಗ. ಈಗ ಫ್ರೈ ಆಗಿದೆ. ಇವಾಗ ಮಿಕ್ಸಿ ಖಾರ ರುಬ್ಬಿದ್ರಲ್ಲ ಅದು ಹಾಕೋಣ. ಚಿಕನ್ ಮಸಾಲ, ಗರಂ ಮಸಾಲ ಏನೂ ಹಾಕಲ್ಲ ಫ್ರೆಂಡ್ಸ್. ನಿಮ್ಗೆ ನೀವು ಬೇಕಾದ್ರೆ ಹಾಕ್ಕೊಳ್ರಿ. ನಾನು ಏನು ಯೂಸ್ ಮಾಡಲ್ಲ, ಮನೇಲಿ ಏನು ಮಾಡಿರ್ತೀನೋ ಅದೇನೇ. ಸುಮ್ಮನೆ ಸಿಕ್ಕಿದ ಪಕ್ಕಿದೆಲ್ಲ ಹಾಕಿ ಮಾಡಿರ್ತಾರೆ, ಅದೇ ಗರಂ ಮಸಾಲ ಅಂತಾರೆ. ಅದನ್ನೆಲ್ಲ ಹಾಕಿರೋ ಎಸಿಡಿಟಿ ಎಲ್ಲ ಆಗ್ತದೆ, ಹಾಗಾಗಿ ನಾನು ಹಾಕಲ್ಲ. ನೀವು ಸಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೊಳ್ರಿ. ಸ್ವಲ್ಪ ಕಾಳು ಕೂಡ ರುಬ್ಬಕ್ಕೆ ಹಾಕ್ಕೊತೀನಿ. ನಾನು ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಈಗ ಮಿಕ್ಸಿ ತೊಳೆದಿದ್ದು ನೀರು ಹಾಕೋಣ. ಇದು ನೋಡ್ರಿ, ಅಕ್ಕಿದು ಶಾವಿಗೆ ರೆಡಿಯಾಗಿದೆ. ಸಾಂಬಾರು ಮಾಡಿ ಬಗ ತಿಂದ್ಬಿಡೋದು. ಖಾರ ಎಲ್ಲ ಮಸಾಲೆ ರುಬ್ಬಿರೋದೆಲ್ಲ ಹಾಕಿದ್ದೀನಿ. ಈಗ ಅದು ಕಾಯಲಿ, ಮತ್ತು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಏನು ಮಾಮೂಲಿ ಕರಿಬೇವು ಸೊಪ್ಪು, ಈರುಳ್ಳಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ತುಪ್ಪದಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಮಾಡೋಣ. ನೋಡಿ ಸ್ವಲ್ಪ ತುಪ್ಪದಲ್ಲಿ ಒಗ್ಗರಣೆ ಮಾಡೋಣ. ನಂದಿನಿ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ತುಪ್ಪ ತಿಂದರೆ ಏನೂ ಆಗಲ್ಲ. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿದ್ದೀನಿ, ಕಾಯ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಸಾಂಬಾರು ಆಯಿತು. ಈಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸ್ಟವ್ ಆಫ್ ಮಾಡೋಣ. ಒಗ್ಗರಣೆ ರೆಡಿ ಆಗಿದೆ. ಹೇಗೈತೆ ನೋಡಿ, ಈಗ ತಿಂದ್ಬಿಟ್ಟು ಹೇಳ್ತೀವಿ. ತಾಟಕರ ಬೇಡ ಗಾಡಿ ಬಾರಿಸ್ಬಿಡೋದು ಇವಾಗ. ಚೆನ್ನಾಗಿ ಶಾವಿಗೆ ಅವೇ ಬೇಯಿಸಿದ್ದೀವಿ. ನಾನು ನಮ್ಮನೆ ದೊಡ್ಡದು ಎತ್ಕೊಂಬಿಟ್ರೆ, ನಾನು ಸಣ್ಣದು ಎತ್ಕೊಂಡಿದ್ದೀವಿ. ಚಿಕ್ಕದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೇಲಿ ನೋಡ್ರಿ ಸಾಕಂತ ಎರಡು ತಿಂದ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಈಗ ಸೂಪರ್ ಸೂಪರ್ ಸೂಪರ್. ಒಂದು ಲೈಕ್, ಒಂದು ಕಾಮೆಂಟ್ ಕೊಡಿ. ಈ ಥರ ಮಾಡಿ ನನಗೆ ಚಳಿಗೆ ಹೆಂಗಿರುತ್ತೆ ಗೊತ್ತಾ. ನಾನು ಬ್ಯುಸಿಯಾಗಿದ್ದೀನಿ, ಹೋಗಿ ತಿನ್ನಬೇಕು. ಬಾಯ್.